ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ನಮ್ಮ ಅಕ್ಕನ ಮನೆಗೆ ಬಂದೆ. ತುಂಬ ದಿನ ಆಗಿತ್ತು ನಮ್ಮ ಅಕ್ಕನ ನೋಡಿ. ಸೊ ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದು ಆ್ಯಂಡ್ ಎಂತಕ್ಕೆ ಅಕ್ಕನ ಮನೆಗೆ ಬಂದೆ ಅಂದರೆ ಕಿಪ್ಪಿ ಫ್ಯಾನ್ಸ್ನ ಮೀಟ್ ಮಾಡ್ಸೋಕ್ಕೆ. ನಮ್ಮ ಅಕ್ಕ ಕಿಪ್ಪಿಯ ದೊಡ್ಡ ಫ್ಯಾನ್ ಅಂತಲೇ ಹೇಳ್ಬೋದು. ಅವಳಂದರೆ ನಮ್ಮ ಅಕ್ಕಂಗೆ ತುಂಬ ಇಷ್ಟ. ದಿನ ಅವ್ರ ಫ್ರೆಂಡ್ಸ್ ಎಲ್ಲ ಕಿಪ್ಪಿ ಬಗ್ಗೆ ಮಾತಾಡದೆ ಮಲಗೋದೇ ಇಲ್ವಂತೆ. ಇವತ್ತು ನಮ್ಮ ಕಿಪ್ಪಿ ಮಾಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಮ್ಮ ಅಕ್ಕನ ಜೊತೆ ಇರಲಿ ಅಂತ ನಾನೇ ನಮ್ಮ ಅಕ್ಕನ ಮನೆಗೆ ಕರ್ಕೊಬಂದೆ. ಕಿಪ್ಪಿಮ ಆವಾಗಲೇ ಹೇಳ್ದಂಗೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಪರ್ಸನಲ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್. ನನ್ನ ಅಕ್ಕನ ಮನೆಗೆ ಕರ್ಕೊಂಬರ್ಬೇಕಾದ್ರೂ ಕೂಡ ಅವಳನ್ನ ಎತ್ಕೊಂಡು ರೋಡ್ ಹಚ್ಚಿ ಕರ್ಕೊಂಬಂದೆ. ಅವಳಿಗೆ ಎತ್ಕೊಂಬಂದೆ, ಚಾಕ್ಲೇಟ್ ಕೊಡ್ಸಿ, ಮತ್ತೆ ಲಿಪ್ಸ್ಟಿಕ್ ಇರ್ಲಿಲ್ಲ. ಅಕ್ಕನ ಹತ್ರ ಲಿಪ್ಸ್ಟಿಕ್ ಕೊಡ್ಸಿದ್ದೀನಿ ನಾನು ಇವತ್ತು. ಅವರು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ರಲ್ಲ ಲಿಪ್ಸ್ಟಿಕ್ ಖಾಲಿ ಆಗಿದೆ, ಪರ್ಚೇಸ್ ಮಾಡ್ಬೇಕು ಅಂತ. ಅದಕ್ಕೆ ಲಿಪ್ಸ್ಟಿಕ್ ಕಲೆಕ್ಷನ್ ಜಾಸ್ತಿ ಇಲ್ಲ, ಇರೋದೇ 1-2 ಅಷ್ಟೇ. ಒಳ್ಳೆ ಕಲೆಕ್ಷನ್ ತಗೋಬೇಕು ಅನ್ನೋಷ್ಟು ತಗೊಳಕ್ ಆಗಿಲ್ಲ ಜನ ಅಷ್ಟೇ. ಮಾತಾಡಕ್ ನಮ್ಮ ಅಕ್ಕ ಬಿಡಲ್ಲ. ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿರೋ ಲಿಪ್ಸ್ಟಿಕ್ ಬ್ರ್ಯಾಂಡ್ ತಂದ್ವಿ. ಅಂಡ್ ಸ್ವಲ್ಪ ಚಾಕ್ಲೇಟ್ ತಿನ್ಕೊಂಬಂದ್ರು. ಅಂಡ್ ಸ್ವಲ್ಪ ಮೂಡ್ ಅಪ್ಸೆಟ್ ಅಲ್ಲಿ ಇದ್ರು. ಇವಾಗ ಸ್ವಲ್ಪ ಚೇರ್ ಅಪ್ ಆಗಿದ್ದಾರೆ ನಮ್ಮ ಅಕ್ಕನ ಮನೆಗ್ ಬಂದ್ಮೇಲೆ. ಅಂಡ್ ನಮ್ಮ ಅಕ್ಕನ ಮನೆ ತೋರಿಸ್ತೀನಿ ನೋಡಿ ಏನ್ ಚೆನ್ನಾಗೈತೆ ಅಂತ. ಇಲ್ಲ ಅಂತಿದ್ದೀರಲ್ಲ, ನನ್ಗೆ ಇದೊಂಥರ ಡ್ರೀಮ್ ಹೌಸ್ ಅಂತಾನೆ ಹೇಳ್ಬೋದು. ಸೈಕಾಗೈತೆ ಮನೆ ಹತ್ರ. ವೆಯ್ಟ್, ಇಲ್ಲಿ ಟಿವಿ, ಇಲ್ಲಿ ರೂಮು, 2 ರೂಮ್ ಇದೆ ಆಕ್ಚುಲಿ. ಇದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಕಿಪ್ಪಿ ಕೂತಾಳೆ. ಇದು ಆಕ್ಚುಲಿ ಮೇನ್ ಇಷ್ಟ ಆಗಿದೆ ನನಗಿದು. ಬಾಲ್ಕನಿಗೆಲ್ಲ ಹೋಗ್ಬೋದು, ಒಂಥರ ಹಿಂಗೆಲ್ಲ ನೋಡ್ಬೋದು, ಆ ತರ ಇದೆ. ನಂಗಂತೂ ಸಖತ್ ಇಷ್ಟ ಆಯ್ತು. ನೋಡೋಣ ಕಿಪ್ಪಿಮಾಗೆ ಇಷ್ಟ ಆಯ್ತಾ ಮನೆ ಅಂತ ಅವಳು ಹೇಳ್ತಾಳೆ. ಅವಳ ಬಗ್ಗೆ ಕೇಳೋಣ. ಕಿಪ್ಪಿಮಾ ನೋಡಿ ಜನರೇ, ನನಗೂ ಇಷ್ಟ ಆಯ್ತು. ಓಕೆನಾ, ನಮ್ಮನೆಗಿಂತನೂ ಸೂಪರ್ ಆಗಿದೆ, ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅಕ್ಕ ಚೆನ್ನಾಗ್ ನೋಡ್ಕೊಂತ ಚೆನ್ನಾಗ್ ಮಾತಾಡ್ತಾರೆ. ಆಕ್ಚುಲಿ ನನ್ ಫ್ಯಾನ್ ಅಂತೆ ಅವರು. ಚೆನ್ನಾಗ್ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ವಿಡಿಯೋ ಕಾಲ್ ಮಾತಾಡ್ತಿದ್ರು. ಅವಾಗ ಸ್ವಲ್ಪ ನಾನು ಚೆನ್ನಾಗ್ ಮಾತಾಡ್ತಿದ್ದೆ, ಮಧ್ಯದಲ್ಲಿ ನಂಗೆ ಹುಷಾರ್ದೆ ಆಯ್ತು. ಸೊ ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ. ನಮ್ ಸಿರಿನೂ ಅಷ್ಟೇ, ಇವನು ಅಷ್ಟೇ. ಸಿರಿನ ಹೇಳಿಲ್ಲ ಅಂತ ಹೇಳಿದ್ರೆ ಅವಳು ತುಂಬಾ ಪೊಸಿಷನೆಸ್ಸಿವ್ ಜನರೇ, ತುಂಬಾ ಪೊಸಿಷನೆಸ್. ನಾನು ಗೊತ್ತಿರೋ ಪ್ರಕಾರ ಅವ್ಳು ತುಂಬಾ ಪೊಸಿಷನೆಸ್ಸಿವ್. ಇವಾಗ ಯಾರನ್ನಾದ್ರೂ ಹಚ್ಕೊಂಡಿರ್ತಾರೆ, ಅವ್ರು ಇನ್ನೊಬ್ರು ಯಾರಾದ್ರೂ ಬಂದ್ಬಿಟ್ರೆ ನಂಗೆ ಅವಳು ಮಾಡ್ತೀಯಾ, ಇಲ್ಲ ಅವಳನ್ನ ಫೋಟೋ ಹಾಕ್ತೀಯಾ, ನನ್ನ ಹಾಕಲ್ಲ ಅನ್ನೋಂತೆಲ್ಲ ಇದೆ. ನಮ್ ಸೌಂದರ್ಯ ಜೊತೆ ಎಲ್ಲ ಜಗಳ ಆಡಿರೋದ ನೋಡಿದೀನಿ ಜನರೇ, ನೋಡಿದೀನಿ, ಅದು ಹೇಳಿದೀನಿ. ಬಿಡ್ತಾರೆ ಅಂತ ಅಷ್ಟೇ. ಕಿಪ್ಪಿನೂ ಬೇರೆ ನಮ್ ಜೊತೆ ಇಲ್ಲ ಅನ್ನೋದೊಂದು ಪ್ರೀತಿ, ಅದೇ ತಾನೇ ನಿಜವಾದ ಪ್ರೀತಿ ಅಂದ್ರೆ. ಆದ್ರೆ ಅಷ್ಟು ಪೊಸಿಷನೆಸ್ ಇದೆ, ತುಂಬಾ ಪ್ರಾಬ್ಲಮ್ ಮುಂದಕ್ಕೆ ಅಂತ ಪೊಸೆಸಿವ್ನೆಸ್ ಐತೆನಕ್ಕ ಇದೆ. ನನಗೂ ಇದೆ, ನಾನು ಹೇಳ್ತೀನಿ ಇದೆ. ಚಿಕ್ಕ ಮಗು ಅಲ್ವಾ ರೀ? ವಾ ಚಿಕ್ಕ ಮಗು ಅಂತ ಕಮೆಂಟ್ ಮಾಡಿ ಜನ. ಯಾರು ಚಿಕ್ಕ ಮಗು ಕಾಣಿಸ್ತಾರೆ, ಯಾರು ದೊಡ್ಡವ್ರ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ. ನನ್ನ ಚಿಕ್ಕ ಮಗು ಅಂತ ಹೇಳ್ತೀರ, ನನ್ಗೆ ಅದು ಗೊತ್ತು. ಇವ್ರು ಹೆಂಗ್ ಕಾಣಿಸ್ತಾರೆ ಕಮೆಂಟ್ ಮಾಡಿ. ಅಲ್ಲ ಈ ವೆಯ್ಟ್ ಮಾಡು. ಮತ್ತೆ ಯಾರು ಕ್ರಶ್ ಗಿಶಿ ಅಂತಲ್ಲ ಅದೆಲ್ಲ ಕೇಳಿಲ್ಲ. ಹೆಂಗ್ ಕಾಣಿಸ್ತಾರೆ, ಚಿಕ್ಕವ್ರು ಮಗು ತರ ಕಾಣಿಸ್ತಾರ, ಇಲ್ಲ ದೊಡ್ಡವ್ರ ತರ ಕಾಣಿಸ್ತಾರ, ಕಮೆಂಟ್ ಮಾಡಿ ಅಷ್ಟೇ. ಆದ್ರೆ ಕಿಪ್ಪಿ ಮಾತ್ರ ನೋಡಕ್ಕೆ ಎಷ್ಟೊಂದ್ ಜನಕ್ಕೆ ಒಂಥರ ದೂರದಲ್ಲಿ ಇರೋರ್ಗೆ ಆಗ್ಲಿ, ಫೋನಲ್ಲಿ ನೋಡೋಕಾಗ್ಲಿ ಒಂಥರ ಬ್ಯಾಡ ಕಮೆಂಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ಬಟ್ ಆದ್ರೆ ಅವ್ರ ಜೊತೆ ಒಂದ್ 1/2 hour ಅಲ್ಲ, 10-15 minutes ಇದ್ ನೋಡಿ ಅವ್ರ ಎಷ್ಟು ಸೈಲೆಂಟ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹೆಣ್ಮಕ್ಳ ವಿಚಾರದಲ್ಲಿ ನಾನು ಸುಮ್ನೆ ಜಸ್ಟ್ ಗಾಡಿಲಿ ಕರ್ಕೊಂಡ್ ಬರ್ಬೇಕಾದ್ರೆ ಸುಮ್ನೆ ನಾರ್ಮಲ್ ಆಗಿ ಏನೋ ನಾವು ಡಿಸ್ಕಷನ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಆ ಟೈಮಲ್ಲಿ ಹೇಳಿದ್ರು, ದುಡ್ಡು ಮುಖ್ಯ, ಅದ್ ಮುಖ್ಯ ಅಂತ ಯಾರು ಹೇಳಲ್ಲ. ಬಟ್ ಅದು ಎಷ್ಟಕ್ ಅವಶ್ಯಕತೆ ಇದೆ ಅಷ್ಟಕ್ ಮಾತ್ರ ಅದನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರು. ಅದು ಖುಷಿ ಆಯ್ತು ನನ್ಗೆ ಆ ಮಾತು. ಸೂಪರ್ ಕಿಪ್ಪಿ, ನಿಜವಾಗ್ಲೂ ನಿಜ. ನಾನ್ ನಿನ್ ವಿಡಿಯೋಸ್ ನೀನ್ ಯಾವಾಗ ಎಲ್ಲಾರು ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದನೂ ನಾನ್ ನಿಮ್ಮ ಅಭಿಮಾನಿನೇ, ಆಯ್ತಾ? ಥ್ಯಾಂಕ್ ಯು ಜನರೇ, ಥ್ಯಾಂಕ್ ಯು. ಮಾತಾಡಕ್ಕೆ ನಾನ್ ಏನ್ ಹೇಳ್ತಾ ಇದ್ದೀನಿ, ನಮ್ಮ ಅಕ್ಕ ಹೇಳಿದ್ಲ, ನೀವು ಅದೆಲ್ಲೋ ಕೊಟ್ಟಿ ಅವಳ ಬಗ್ಗೆ ಗೊತ್ತಿಲ್ಲದೆ ಪ್ಲೀಸ್ ಬ್ಯಾಡ್ ಕಮೆಂಟ್ಸ್, ಬ್ಯಾಡ್ ಟ್ರೋಲ್ ಮಾಡ್ಬಿಡಿ. ಅದೊಂದು ಮುಗ್ಧ ಮನಸ್ಸಿನ ಜೀವ
ಅಂತಾನೆ ಹೇಳ್ಬೋದು. ಅವಳಿಗೆ ಎಲ್ಲಾ ಮೆಚುರಿಟಿ ಇದೆ, ಅವಳಿಗೆಲ್ಲಾನು ಗೊತ್ತು. ಬಟ್ ನೀವ್ ಅವಳು ನೋಡಕ್ಕೆ ಮುಖ ನೋಡಿ ಅದೇನೋ ಅಳಿತಾರ ನಂಗೆ ಅದು ಮಾಡ್ಬಿಡಿ. ಅವಳು ನಿಮ್ ನಗ್ಸಕ್ಕೋಸ್ಕರ ಅದೆಲ್ಲ ಮಾಡ್ತಾಳೆ. ದಯವಿಟ್ಟು ಈ ವಿಡಿಯೋದಲ್ಲೂ ಹೇಳೋದಷ್ಟೇ, ಅವಳನ್ನ ಟ್ರೋಲ್ ಮಾಡಿ ಬೇಡ ಅನ್ನಲ್ಲ, ಬಟ್ ಕೆಟ್ಟದಾಗ ಮಾಡ್ಬಿಡಿ. ಟ್ರೋಲ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಟ್ರೋಲ್ ಮಾಡಿ. ಅದು ಹೆಂಗ್ ಮಾಡ್ಬೇಕಂದ್ರೆ ಕಾಮಿಡಿ. ಮುಂಚೆ ನನಗೆ ಯಾವ ಡ್ಯಾಮೇಜ್ ಆಗ್ತಿದ್ದೆ, ನನ್ನ ಟ್ರೋಲ್ ಪೇಜ್ ಇಂದಾನೆ ನಾನು ಬೆಳೆದಿರೋದು, ಅದು ಪ್ರೌಡ್ ಫೀಲ್ ಇಂದ ಹೇಳ್ಕೊಂತೀನಿ. ಆದ್ರೆ ಅವಾಗ ಅವ್ರು ಮಾಡ್ತಿರೋವಾಗ ಹೆಂಗಿತ್ತು ಅಂದ್ರೆ ನನಗೆ ಹೆಲ್ಪ್ಫುಲ್ ಆಗ್ತಿತ್ತು, ನನ್ನ ತುಟಿ ನಗು ತರಿಸೋ ಅಂತ ಕೆಲಸ ಮಾಡ್ತಾ ಇದ್ರು. ಇವಾಗ ಕೆಲವೊಂದು ಟ್ರೋಲರ್ಸ್ ಏನ್ ಮಾಡ್ತಾ ಇದಾರೆ, ನಮ್ಗೆ ಬ್ಯಾಡ್ ನೇಮ್ ಬರ್ಬೇಕು ತರ ಏನೇನೋ ಅವ್ರು ಇಷ್ಟ ಬಂದಂತರ ಮಾಡ್ತಾ ಇದಾರೆ. ಸೊ ಅದು ಒಂಥರ ಬೇಜಾರು. ಮತ್ತೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ, ಅದು ನಿಮ್ಗೆ ಹಾಕೊಂಡು ಹೋಗಿ ನಮ್ ತಲೆ ಕೆಡ್ಕೊಳ್ಳಲ್ಲ. ಬ್ಯಾಡ್ ಕಮೆಂಟ್ ಅಲ್ಲೇ ನಾವು ಬೆಳೆಯೋದಂತೂ ಇಷ್ಟಪಡ್ತೀನಿ. ನಿಜ, ಒಬ್ಬೊಬ್ರು ಏಜ್ ಪರ್ಸನ್ಸ್ ಆಗಿರ್ಬೋದು, ಒಂದು 22-23 ಮೇಲೆ ಇರೋಂತ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ತುಂಬಾ ಇವಾಗ ಯಾವ್ದೋ ಒಂದು ಟ್ರೋಲ್ ನೋಡ್ತಾರೆ, ಅಪ್ಪ ಏನಪ್ಪ ಅನ್ನೋತರ. ಅಂದ್ರೆ ಆ ಏಜ್ 20 ಒಳಗಡೆ ಇರೋಂತ ಹೆಣ್ಮಕ್ಳಿಗೆ ತುಂಬಾ ಅದ್ರ ಬಗ್ಗೆ ಮನ್ಸಿಗೆ ಎಷ್ಟು ಹಿಂಸೆ ತಗೋತಾರೆ ಅಂತಂದ್ರೆ, ಅದು ಎವ್ವಿ ಹಿಂಸೆ ತಗೋತಾರೆ. ಅದು 22-23 ಎಬೋ ಇರೋರ್ಗೆ ಅದೇನು ಅಂತ ಅನ್ಸಲ್ಲ. ಅಯ್ಯೋ ಬಿಡು ಏನೋ ಅನ್ನಂಗ್ ಆಗುತ್ತೆ. ಪಾಪ ಆ ಹುಡ್ಗಿ ಅದನ್ನೆಲ್ಲ ಅನುಭವಿಸ್ಕೊಂಡು ನನ್ ಮುಂದೆ ಬರ್ಬೇಕು ಅನ್ನೋ ಒಂದ್ ಇದನ್ನ ಹಠ ಇಟ್ಕೊಂಡಿದಾರಲ್ಲ. ಯಾರ್ ಟ್ರೋಲ್ ಮಾಡ್ಕೊಂಡ್ರೆ ಏನು ಇದಿದ್ಯಲ್ಲ, ನಿಜವಾಗ್ಲೂ ಕಿಪ್ಪಿ ಖುಷಿ ಪಡ್ಬೇಕು ಆ ವಿಚಾರದಲ್ಲಿ. ನಿಜ ನನಗೇನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಹೌದು. ಏನ್ ಗೊತ್ತಾ ಜನರೇ, ಇವಾಗ ಟ್ರೋಲ್ ಅಂದ್ರೆ ಅದು ಜಸ್ಟ್ ಎಡಿಟ್ ಕಾಮಿಡಿ ಅಷ್ಟೇ, ಅದು ಟ್ರೋಲ್ ಅಂತ ಹೇಳೋದು. ಈ ಕೆಲವೊಂದು ಯಾವ್ದೋ ಫೋಟೋ ತಗೊಂಡು ಇನ್ನೊಂದು ಏನೋ ಆಪ್ ನ ತಗೊಂಡ್ ಬಂದ್ಬಿಟ್ಟು ಏನೇನೋ ಗಲೀಜಾಗಿ ಟ್ರೋಲ್ ಮಾಡ್ತಾರೆ, ಅದು ಟ್ರೋಲ್ ಅಲ್ಲ. ಅದು ಟ್ರೋಲ್ ಹೆಸರಿಗೆ ಅವಮಾನ ಮಾಡ್ತಾ ಇರೋದು ಅವರಷ್ಟೇ. ಅವ್ರ ಮಾನ ಮಾಡಿ ಅವರೇ ತಕ್ಕೊಂತ ಇರೋದು. ಹೇಳ್ಬೇಕು ಅಂತಂದ್ರೆ ಕಿಪ್ಪಿ ಟ್ರೋಲರ್ಸ್ ಇಂದಾನೆ ನೀನ್ ಬೆಳ್ದಿ. ಹೌದು. ಮತ್ತೆ ಥ್ಯಾಂಕ್ ಯು ಅಣ್ಣ. ಏಜ್ ಎಷ್ಟು? 22. ಕ್ಲೋಸ್ ಫ್ರೆಂಡ್ ಸ್ವಾತಿ ಅಂತ. ಹಲೋ ಹಾ ಹೇಳಿ. ಚೆನ್ನಾಗಿದ್ದೀವಿ ಅಣ್ಣ. ಅಕ್ಕ ಸಾರಿ ಸ್ವಾತಿ ಓಕೆ ಅಣ್ಣ. ಓಕೆ ಸ್ವಾತಿ ಅವ್ರೆ ಹೇಳಿ ಜನರೇ, ಹೇಗಿದ್ದೀರಾ? ಬನ್ನಿ ಜನರೇ, ನಾನೇ ಹೇಳ್ತೀನಿ. ಬನ್ನಿ ಜನರೇ. ಮುಂದೆ ಸಾರಲ್ಲ ಗೊತ್ತಿಲ್ಲ ನಮಗೆ, ನಮ್ಮ ಟ್ರೋಲ್ ಮಾಡಿದಾರ ಅವರು. ಸ್ವತಿ ಇವ್ರು ನನ್ನ ಸಿಸ್ಟರ್. ಓಕೆ ಥ್ಯಾಂಕ್ ಯು ಅಕ್ಕ. ನಮ್ಮ ಒಟ್ಟಿಗೆ ಮಾತಾಡಿದಕ್ಕೆ ಧನ್ಯವಾದಗಳು. ಜನರೇ, ನಮಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನನ್ ಫ್ಯಾನ್ಸ್ ಎಲ್ಲೆಲ್ಲೋ ಇದಾರೆ, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ನಿಮ್ಗೆ ನನ್ನ ನೋಡ್ತಿರೋ ಫ್ಯಾನ್ಸ್ ಎಲ್ಲೆಲ್ಲಿ ಇದ್ದೀರಾ ಅಂತ. ಫ್ಯಾನ್ಸ್ ಅಂದ್ರೆ ಫಾಲೋವರ್ಸ್, ಯಾವ ಊರಲ್ಲಿ ಇದೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಇಡೀ ಕರ್ನಾಟಕದಲ್ಲೇ ಇದ್ದಾರೆ ಅಂತೆ ನಮ್ ಕಿಪ್ಪಿ ಫ್ಯಾನ್ಸ್ ಇಡೀ ಕರ್ನಾಟಕದಲ್ಲಿ. ಸಿರಿ ವೆಂಕಟೇಶ್. ನೋಡಿ ಇವತ್ತು ಫುಲ್ ಖುಷಿ ಅನ್ನೋಕ್ಕಿಂತ ಒಂಥರ ಎಕ್ಸೈಟ್ಮೆಂಟ್. ಇನ್ನೊಂದ್ಸತಿ ಹೇಳು. ಏನಿಲ್ಲ ಜನರೇ, ಸುಮ್ನೆ ಆಡ್ಕೊಂಡು ನಗ್ತಾ ಜೊತೆಲಿರೋರೆ ಹಿಂಗೆ ಜನರೇ. ನನಗೆ ನನ್ ಜೊತೆಲಿರೋರೆ ಹಿಂಗೆ ಜನ. ನೀವ್ ಬೈತಾ ಇದ್ದೀರಾ, ಜೊತೆಲಿರೋರೆ ಈ ತರ ಆಡ್ತಾರೆ. ನೀನ್ ಯಾರು ಇದ್ ಮಾಡ್ತಾರೆ, ನೀವೆಲ್ಲ ಕಮೆಂಟ್ ಹಾಕ್ತಿದ್ದೀರಾ. ಆದ್ರೆ ಇವ್ರಿಗೆಲ್ಲ ಬುದ್ಧಿ ಬಂದಿರ ನೋಡಿ ಜನರೇ. ಮುಗೀರಿ ಜನರೇ ಸರಿಯಾಗಿ ಟ್ರೋಲ್ ಮಾಡಿ. ಅಕ್ಕನ ಟ್ರೋಲ್ ಮಾಡಿ ಸರಿಯಾಗಿ. ಕಿಪ್ಪಿ ಅವ್ರಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ಟ್ರೋಲ್ ಮಾಡಿ ಜನರೇ. ಯಾಕೆ ಒಬ್ಬೊಬ್ಳೆ ಮಾತಾಡ್ತಾ ಇದ್ದೆ? ತಮಾಷೆ ಮಾಡಿದ್ರು ಜನರೇ, ಅದೆಲ್ಲ ಏನಿಲ್ಲ. ಜಸ್ಟ್ ಫಾರ್ ಫನ್ನಿ ನಾನು ಅವನ ಕಾಲ್ ಎಳ್ದಿದ್ದೆ ಬಿಟ್ರಿ ಇನ್ನೇನಿಲ್ಲ. ಓಕೆನಾ? ಇಟ್ಕೊಳ್ಳಿ. ಇನ್ನೇನ್ ಸಮಾಚಾರ ಜನರೇ? ನಾನಿವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಕಿಪ್ಪಿಗೋಸ್ಕರ ನಮ್ಮ ಅಕ್ಕ ಇವಾಗ ಕಾಫಿ ಮಾಡ್ತಿದ್ದಾರೆ. ಏನಕ್ಕ ಕಾಫಿನಾ? ಕಾಫಿ ಮಾಡ್ತಿದ್ದಾರೆ. ನಾನು ಅಕ್ಕನ ಡ್ರೆಸ್ ಹಾಕೊಂಡು ನಿಂತಿದ್ದೀನಿ. ಆಕ್ಚುಲಿ ಹಾಕೊಂಡಲ್ಲ, ಬಾವುನ್ ಡ್ರೆಸ್ ಮತ್ತೆ ಶಾರ್ಟ್ಸ್ ಹಾಕೊಂಡು ನಿಂತಿದ್ದೀನಿ. ಬಾವುನ್ ಶಾರ್ಟ್, ಅಕ್ಕನ ಪ್ಯಾಂಟ್. ಇರ್ಬೋದು ಸ್ಟ್ಯಾಂಡರ್ಡ್. ಅಕ್ಕ ಎಷ್ಟು 1 ವರ್ಷ ಆಗಿದ್ದಿಲ್ಲ ನೋಡಿ.
ಒಂದ್ ವರ್ಷ ಕರೆಕ್ಟ್ ಆಗಿ ಮೊನ್ನೆ ಒಂದ್ ವರ್ಷ. ಮೊನ್ನೆಗೆ ಒಂದ್ ವರ್ಷ 2-3 days ಬ್ಯಾಗ್ ಒಂದ್ ವರ್ಷ. ಅದು ಹೆಂಗ್ ಗೊತ್ತಾಗಿದೆ ಗೊತ್ತಾ? ಸುವರ್ಣ ಸೂಪರ್ ಸ್ಟಾರ್ ಸ್ಟೋರಿ ಬಂತು. 1 yearದು ಅವಾಗ ಗೊತ್ತಾಗಿತ್ತು. ನನ್ ಬಗ್ಗೆ ಹೇಳಕ್ಕ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಫ್ಯಾನ್ಸ್ ನಮ್ಮ ಅಕ್ಕ ನನ್ ಬಗ್ಗೆ ಹೇಳ್ತಾರೆ ಕೇಳಿ. ಸಿರಿ ಬಗ್ಗೆ ಏನ್ ಹೇಳಕ್ಕಾಗತ್ತೆ ಯಪ್ಪ, ಸಿರಿ ಬಗ್ಗೆ ಹೇಳದ್ ದೊಡ್ಡದು. ನಾನ್ ನೋಡಿದ್ದದ್ರಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಅಲ್ಲೇ ನೋಡಿದ್ದು ಅವಳೇನು ಅಂತ. ಅಬ್ಬಬ್ಬಬ್ಬ, ಅವ್ರ ತರ ಇರ್ಬೇಕು ಹೆಣ್ಮಕ್ಳು ಮಾತಲ್ಲಿ. ಅವ್ರ ತರ ಮಾತಾಡ್ಬೇಕು. ಒಬ್ಬ ಗಂಡ್ ಮಕ್ಳ ಹತ್ರ ಆಗ್ಲಿ ಇಲ್ಲ ಬೇರೆಯವ್ರ ಹತ್ರ ಆಗ್ಲಿ ಯಾವ ತರ ಇರ್ಬೇಕು, ಹೆಂಗ್ ಮಾತಾಡ್ಬೇಕು ಅವ್ರ ಜೊತೆ ಅನ್ನೋದನ್ನ ಅವ್ರು ನೋಡೇ ಕಲಿಬೇಕು. ಬಟ್ ಅವಳು ಜೋರಾಗಿ ಮಾತಾಡ್ಬೋದು, ಸಾಫ್ಟ್ ಆಗು ಇರ್ಬೋದು. ಬಟ್ ಆದ್ರೆ ಹುಡುಗರ್ ವಿಚಾರದಲ್ಲಾಗಿರ್ಬೋದು, ನಾರ್ಮಲ್ ಆಗಿ ಎಲ್ಲಾದ್ರೂ ನಾವು ಓಡಾಡ್ಬೇಕಾದ್ರೆ ಹೆಣ್ಮಕ್ಳು ಯಾವ ತರ ಇರ್ಬೇಕು ಆ ತರ ಇದ್ದಾಳೆ. ನನ್ಗೆ ಅದಕ್ಕೆ ಖುಷಿ ಪಡ್ತೀನಿ. ಆಮೇಲೆ ನಾನು 1 ವರ್ಷದಿಂದ ಪರಿಚಯ ಆಗಿದ್ದೀನಿ. ಅಲ್ಲಿಂದ ನಾನು ಇಲ್ಲಿವರೆಗೂ ಮೀಟ್ ಆಗಿಲ್ಲ. ಆದ್ರೂನು ಕೂಡ ಎಷ್ಟು ಕ್ಲೋಸ್ ಆಗಿ ಅಕ್ಕ 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 ಅನ್ಕೊಂಡು ನೋಡ್ತಾರೆ. ಈ ತರ ಬಾಂಡಿಂಗ್ ಇರ್ಬೇಕು. ಯಾವಾಗ್ಲೇ ಪರಿಚಯ ಆಗಿರ್ಲಿ, ಈ ತರ ಬಾಂಡಿಂಗ್ ಇರ್ಬೇಕು. ದುರಹಂಕಾರ ಅದು ನಿನ್ನಲ್ಲಿ ಇಲ್ಲ. ದುರಹಂಕಾರ ಅನ್ನೋದು ನಿನ್ನಲ್ಲಿ ಇಲ್ಲ. ನಾನು ಬೇಗ ಅಟ್ಯಾಚ್ ಆಗ್ತೀನಿ, ಬೇಗ ಮೋಸ ಆಗ್ತೀನಿ. ಬಟ್ ನಂಗೂ ಅಷ್ಟೇ. ಅದೆಲ್ಲ ಏನ್ ಗೊತ್ತಾ, ಅದೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಅಣ್ಣ ಬಂದ್ರು. ಹೆಸರು ರಾಕಿ ರಾಕಿ ರಾಕ್ ರಾಕ್ ರಾಕಿ. ಅಕ್ಕ ನಿನ್ನ ಹೆಸರೇನು? ಗೊತ್ತಿಲ್ಲ. ಅರ್ಪಿತಾ. ಅಕ್ಕನ ಹೆಸರು ಗೊತ್ತಿಲ್ಲ. ನೀನೇನೋ ಹೇಳ್ತಾ ಇದೆ, ಅಣ್ಣ ಬಂತು. ಯಾರಪ್ಪ ಇದು? ಹುಡುಗಿನ ಹುಡುಗನ? ಆಯ್ ಸಿಸ್ಟರ್, ಸಾರಿ ನನ್ಗೆ ಗೊತ್ತಾಗಿಲ್ಲ, ಅದಕ್ಕೆ ಕೇಳಿದೆ. ಹಂಸ ಸಿಸ್ಟರ್ ಅಂತ. ಆಯ್ ಅಕ್ಕ, ಸಾರಿ ನನ್ಗೆ ಅಲ್ಲಿ ಹಿಂಗಿರ್ಕೊಂಡಿದ್ರಲ್ಲ ಹುಡುಗನ ಹುಡುಗಿನ ಅಂತ ಗೊತ್ತಾಗಿಲ್ಲ, ಅದಕ್ಕೆ ಕೇಳಿದೆ. ಊಟ ಇನ್ನು ಮಾಡಿಲ್ಲ, ಮಾಡ್ಬೇಕು. ಹಂಸ ಅಂತ ಹೇಳಿ ಕಿಪ್ಪಿ ಬಗ್ಗೆ. ಕಿಪ್ಪಿ ನೆಕ್ಸ್ಟ್ ಲೆವೆಲ್ ಫ್ಯಾನು. ಕಿಪ್ಪಿ ಹೇಳ್ಕೊಳಕ್ ಆಗ್ತದೆ, ಅವ್ರು ಬಂದಿರೋದಕ್ಕೆ ನನ್ ಖುಷಿ ತಡ್ಕೊಳಕ್ ಆಗ್ತದೆ. ಸುಮ್ಮನೆ ಇದೀನಿ ಅವ್ರ ಬಗ್ಗೆ. ನಾವ್ ಚಿಕ್ಕಂದಿನಿಂದ ಬಂದಿರೋದು ಇವ್ರು ಮೀಟ್ ಮಾಡಾಕೀಗ. ಸೀರಿಯಸ್ ಆಗಿ ಇಲ್ಲಿ ಮಾತಾಡ್ಬಿಡ್ತೀರ. ಮಾತಾಡ್ರಿ ಕಂಟಿನ್ಯೂ ಮಾಡ್ರಿ. ಮಾತಾಡ. ಹೇಳಿ ಸಿಸ್ಟರ್, ಏನ್ ನಿಮ್ ಸಮಾಚಾರ? ಎಲ್ಲಿದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿದ್ದೀವಿ ನಾವು. ಊರಿಗೆ ಹೋಗಿದ್ವಿ ನೆನ್ನೆ, ಇವತ್ತು ಬಂದ್ವಿ. ನೀವೇನ್ ಮಾಡ್ತಿದ್ದೀರಾ? ನಾವು ನಮ್ಮ ಸಿಸ್ಟರ್ ಆಸ್ ಎ ಫ್ರೆಂಡ್ ಅವ್ರ ಮನೇಲಿ ಇದ್ದೀವಿ. ಸಿಸ್ಟರ್ ಆಸ್ ಎ ಫ್ರೆಂಡ್ ಅಂದೆ, ಸಿಸ್ಟರ್ ಆಸ್ ಎ ಫ್ರೆಂಡ್ ಅಂದೆ ಅಷ್ಟೇ. ಓಕೆನಾ? ಅವ್ರ ಮನೆಗೆ ಬಂದಿದ್ದೆ, ಇವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೀನಿ. ಯಾವಾಗ ಮನೇಲಿ ಪ್ರಯಾಣ ಮಾಡ್ತೀನಿ ಗೊತ್ತಿಲ್ಲ, ಮನೆಗೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೋಗಕ್ಕೆ ಮನ್ಸಿಲ್ಲ ಅಂತಲ್ಲ, ಹೋಗೇ ಬಿಡ್ತಾ ಇಲ್ಲ ಇವ್ರು. ಹೋಗ್ ಬೇಡ ಅಂತಾನೆ ಹೇಳ್ತಾರೆ. ನಮ್ಮ ಅಮ್ಮಂಗ ಅದೇ ಹೇಳ್ತಾರೆ, ಇಲ್ಲೇ ಕಿರುತಿ ಅಟ್ಟಿ ಅಂತ ಹೇಳ್ತಾರೆ. ಅದೇ ನನ್ ಸೋನು ಮೋನು ಇದಾರೆ, ಅದೇ ಬೇಜಾರು. ನಾನೇ ಸೋನು, ನೀನೇ ಮೋನು. ನನ್ ಮೋನು ಸೋನು ಬೇಕು. ನನ್ ಸೋನು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಮೋನು ಬೇಕು ನಂಗೆ. ನಿಮ್ಮಮ್ಮ ನಮ್ಮಮ್ಮ ಏನಕ್ ಬೈತಾರೆ? ನಮ್ಮಮ್ಮನೇ ಕಳ್ಸಿದ್ರು. ಮುತ್ತು ಬೈಯಲ್ವಾ ಕೇಳು. ಅದೇ ನಿಮ್ಮ ಹುಡ್ಗವ್ರನ್ನ ನೋಡಿದ್ವಿ ರೀಲ್ಸ್ ಅಲ್ಲೆಲ್ಲ. ಹುಡುಗನ್ ಮನೆ ಹಾಳಾಗೋಗ ಸುಮ್ಮನೆ ಹುಡುಗ ಅದೇನ್ ಗೊತ್ತಾ, ವ್ಲಾಗ್ ಮಾಡ್ತಿದ್ಯಾ? ಏನ್ ಗೊತ್ತಾ, ಹೇಳ್ಬೇಕು ತಾನೇ. ಕಿಪ್ಪಿ ಅವ್ರ ಕಟ್ ಮಾಡು ನಂಗೂ ಚಾನಲ್ ಹಾಯ್ ಹೇಳ್ಬಿಡಿ. ನಿಮ್ಮ ಹೆಸರೇನು? ಹಂಸ ಅಕ್ಕ. ಹೇಳ ಅದ್ರಾಗೇನೈತೆ. ನೀವ್ ಕಾಣಿಸಲ್ಲ, ಹಾಯ್ ಮಾಡಿ. ನೀನ್ ಕಾಣಿಸಲ್ಲ, ಹಾಯ್ ಹೇಳು. ಆಯ್ ಅಂತಾರೆ ನೋಡಿ ಜನರೇ, ನನ್ ಫ್ಯಾನ್ ಅಂತ. ಮಾತಾಡ್ಬಿಡಿ. ನನಗೆ ಇವತ್ತು ಫುಲ್ ಸುಸ್ತು ಮಾಡಕ್ ಬರ್ತಾರೆ. ಊಟ ಮಾಡಿರಂತ ಹೇಳಿ. ಆಯ್ ಜನರೇ. ಹಾಯ್ ಜನರೇ. ಅಣ್ಣ ಕಟ್ ಮಾಡಿ. ಇನ್ನೇನಮ್ಮ ನಿನ್ ಮಾತಾಡಿ. ಆಯ್ ಅಕ್ಕ, ಹೇಳಿ ಏನ್ ಸಮಾಚಾರ? ಆಯ್ತಾ ಊಟ? ಊಟ ಇನ್ನೂ ಆಗಿಲ್ಲ ಅಕ್ಕ, ನಿಮ್ದು?
ಇವ್ರ ಅಕ್ಕ ಪ್ರೆಸೆಂಟ್ ಆಗಿದೆ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳಕ್ ಆಗಲ್ಲ ಇದಾಗೈತೆ ಶ್ರೀಮಂತ. ಹಂಗೆಲ್ಲ ಹೇಳಕ್ ಆಗಲ್ಲ, ಅದೆಲ್ಲ ನಮ್ಮ ಕೈಯಲ್ಲಿ ಚಿಕ್ಕವರು ದೊಡ್ಡವ್ರಿಗೆ ವಿಶ್ ಮಾಡ್ಬಾರ್ದು, ಚೆನ್ನಾಗಿರಲ್ಲ ಅದು. ದೊಡ್ಡವ್ರು ಹಾಕಿವಲ್ಲ ಶಾಸ್ತ್ರ. ಹಲೋ ಹಲೋ, ಮಾತಾಡಿ ಸಿಸ್ಟರ್. ಹೇಳಿ ಸಿಸ್ಟರ್. ಹೇಳಿ ಸಿಸ್ಟರ್. ಹೇಳಪ್ಪ. ಕೆಲವೊಂದು ಟ್ರೋಲ್ ಯೂಸ್ ಮಾಡ್ತಾರೆ, ಹೇಳಪ್ಪ ಅಂತಲ್ಲ. ನಾನು ಪಕ್ಕ ಟ್ರೋಲ್ ಮಾಡೋ ಅಂತ ಹುಡುಗಿನೇನು. ನಾವೇನ್ ಟ್ರೋಲ್ ಮಾಡಲ್ಲ ಹೇಳ್ರಿ. ಅಯ್ಯೋ ನೀವ್ ಮಾಡ್ಬೇಡಿ, ನಾನೇ ಮಾಡ್ತೀನಿ ಅಂತ ಹೇಳಿದ್ದು. ನನ್ನ ವಾಯ್ಸ್ ನೋಡಿದ್ರೆ ಸಾಕು. ಕಿಪ್ಪಿಗೆ ಫುಲ್ ಫ್ಯಾನ್ಸ್. ಒಬ್ರಾದ್ಮೇಲೆ ಒಬ್ರು ಕಾಲ್ ಮಾಡ್ತಾನೆ ಅವ್ರೆ. ನಮ್ಗೆ ಇಲ್ಲಿ ವ್ಯಾಲ್ಯೂ ಇಲ್ಲ, ಅದಕ್ಕೆ ಎದ್ದು ಬಂದ್ಬಿಟ್ಟು ಸೈಡ್ಗೆ. ನಮ್ಮ ಅಕ್ಕ ಕಾಫಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ಬನ್ನಿ ನಾವೇ ಸಪ್ರೇಟ್ ಆಗಿ ಹೋಗಿ ಮಾತಾಡೋಣ. ಬೆಲೆ ಇಲ್ದಿದ್ದ ಜಾಗದಲ್ಲಿ ನಾವಿರಲ್ಲ, ಒಳಗ್ ಹೋಗೋಣ ಬಾ. ನಾನು ಒಳಗ್ ಬಂದೆ, ಇಲ್ಲೇ ಕೂತ್ ಮಾತಾಡೋಣ ಬನ್ನಿ. ಏನೂ ಇಲ್ಲ, ತುಂಬಾ ಹಂಗೆ PG ಅಲ್ಲಿ ಅಂದ್ರೆ ನಾನು ಅಲ್ಲಿ ಇದ್ದು ಬೇಜಾರಾಗ್ತಿತ್ತು, ಅದಕ್ಕೆ ಅಕ್ಕ ಮನೆಗ್ ಬಂದೆ. ನನ್ನ ಅಕ್ಕ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರ ಮೊದಲನೇ ಅಂದ್ರೆ ಒಂದ್ ಮಗು ಆಗಿದೆ ಯಾವ ತರ, ಅವ್ರಿಗೆ ಮಗು ಆಗಿದೆ ಯಾವ ತರ ನೋಡ್ಕೊಂತಾರೆ ಅದೇ ತರ ನೋಡ್ಕೊಂತಾರೆ. ಅಂಡ್ ಕಿಪ್ಪಿಗ್ ತುಂಬಾ ಫ್ಯಾನ್ಸ್ ಇಲ್ಲಿ. ನನ್ಗೆ ಅದ್ ನೋಡಿ ತುಂಬಾ ಖುಷಿ ಆಯ್ತು. ಅಂದ್ರೆ ತುಂಬಾ ಪ್ರೀತಿಯಿಂದ ಯಾರಾದ್ರೂ ಅಂದ್ರೆ ಇವಳ ಹಂಗೆ ಹಿಂಗೆ ಅಂತ ಯಾರೋ ಅವಳನ್ನ ಟ್ರೀಟ್ ಮಾಡಿಲ್ಲ. ಕಿಪ್ಪಿ 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 ಇಡೀ ಎಷ್ಟೋ ಫ್ಯಾಮಿಲಿ ಅವರೆಲ್ಲ ಫೋನ್ ಮಾಡಿ ಮಾತಾಡಿದ್ರು. ನಂಗೆ ಅದು ಖುಷಿ ಆಯ್ತು. ಅವಳ ಹೊತ್ನಲ್ಲಿ ಖುಷಿಯಾಗಿರ್ಬೇಕು. ಆಕ್ಚುಲಿ ಅವಳಿಗೆ ಹುಷಾರಿಲ್ಲ, ಮಂತ್ಲಿ ಪ್ರಾಬ್ಲಮ್ ಕೂಡ. ಅವಳನಿ ಟೈಮಲ್ಲಿ ಯಾವುದೇ ಹೆಣ್ಮಕ್ಳಿಗಾಗ್ಲಿ ಹೊಟ್ಟೆ ನೋವು ಬಂದೇ ಬರುತ್ತೆ. ಅವಳನಿ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಬೇಕು. ನಾನು ಆದಷ್ಟು ಚೆನ್ನಾಗಿ ನೋಡ್ಕೊಳಕ್ ಟ್ರೈ ಮಾಡ್ತೀನಿ. ಅದಕ್ಕೆ ಅಕ್ಕ ಮನೆಗ್ ಕರ್ಕೊಂಬಂದೆ. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ. ನಾನೇನಾದ್ರೂ ನನ್ನ ಯಾರಾದ್ರೂ ನೋಡ್ಕೊಬೇಕು ಅಂದ್ರೆ, ನಾನೇನಾದ್ರೂ ಆ ಟೈಮಲ್ಲಿ ಇದ್ದಾಗ ನಾನು ಹೇಮ ನೋಡ್ಕೊಂತಾಳೆ. ನನ್ಗೆ ಹೇಮಂಗ್ ನಾನೇನ ಅಷ್ಟು ನೋಡ್ಕೊಳಲ್ಲ, ಯಾಕಂದ್ರೆ ಅವಳು ನಾರ್ಮಲ್ ಆಗಿ ಇರ್ತಾಳೆ. ಬಟ್ ಇವ್ಳಿಗೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತಂತೆ. ಅದಕ್ಕೇನೆ ಈ ಟೈಮಲ್ಲಿ ನನ್ನ ಅಕ್ಕ ಜೊತೆ ಇದ್ರೆ ಅಕ್ಕ ನನಗ್ ಗೊತ್ತಿಲ್ಲದೆಲ್ಲ ಅವಳು ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಅನ್ನಿಸ್ತು. ಅದಕ್ಕೆ ಅಕ್ಕ ಮನೆಗ್ ಕರ್ಕೊ ಬಂದೆ. ಅಂಡ್ ಅಕ್ಕಂಗೆ ಕಿಪ್ಪಿ ಅಂದ್ರೆ ತುಂಬಾ ಇಷ್ಟ. ನಂಗೆ ಅದನ್ನ ನೋಡಕ್ ಒಂಥರ ಖುಷಿ ಆಯ್ತು. ಅದಕ್ಕೆ ಇವತ್ತು ಅಕ್ಕ ಮನೆಗ್ ಬಂದ್ವಿ. ಇನ್ನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಕಿಪ್ಪಿ ನೋಡಕ್ಕೆ ಕಿಪ್ಪಿ ಫ್ಯಾನ್ಸ್ ಎಲ್ಲಿಂದ ಬಂದವ್ರೆ ಅಂತ ನಾನು ಇವಾಗ ಕೇಳ್ತೀನಿ, ನೋಡೋಣ. ಎಲ್ಲಿಂದ ಬಂದಿದ್ದೀವಿ? ಕಲ್ಪತರುನಾಡು ಟಿಪ್ಪೂರಿಂದ ಬಂದಿದ್ದೀವಿ. ಕಲ್ಪತರುನಾಡು ಟಿಪ್ಪೂರಿಂದ ಬಂದಿದ್ದೀವಿ. ಟಿಪ್ಪೂರು ಎಷ್ಟು ಕಿಲೋಮೀಟರ್ ಬ್ಯಾಂಗ್ಳೂರ್? ಇಲ್ಲಿಂದ ಅರೌಂಡ್ ಒಂದು 200 ಕಿಲೋಮೀಟರ್ ಆಗುತ್ತೆ. ಎಷ್ಟ್ ಗಂಟೆಗೆ ಬಿಟ್ರಿ ಮನೆ? 2 o'clock ಬಿಟ್ವಿ. 2 o'clock. ನಾನು ಹೇಳಿದ ತಕ್ಷಣ ಬಿಡ್ಸಿದ್ಯಾ ಮನೆ? ನೀವು? ನಾ ಹಾಸನಿಂದ ಬಂದಿದ್ದೀನಿ. ನೀವು ಫುಲ್ ಅಭಿಮಾನಿನ? ನೆಕ್ಸ್ಟ್ ಲೆವೆಲ್ ಅವ್ರಿಗೆ. ಇಷ್ಟ ನಿಮ್ಗೆ? ಅವರು ಹೇಳಿ ಜನರ ಏನದೊಂದು ಡೈಲಾಗ್ ಐತಲ್ಲ, ಅದಕ್ಕೆ ನಾನು ಇದಾಗ ಹೋಗ್ಬಿಟ್ಟಿದ್ದೀನಿ. ಇವರೆಲ್ಲ ಸುಮ್ನೆ ಬಾಯಿ ಮಾತಿಗೆ ಹೇಳ್ತಿಲ್ಲ, ಫುಲ್ ಡೈ ಹಾರ್ಡ್ ಫ್ಯಾನ್ಸ್. ಅವ್ರಿಗೆ ನಾನು ಫ್ಯಾನ್ ಅವರಿಗೆ. ಅದು ಮುತ್ತು ಲವ್ ಸ್ಟೋರಿ ನಾನು ಡೈಲಿ ಕಿಪ್ಪಿ ವಿಡಿಯೋನ ಮಿಸ್ ಮಾಡ್ದಂಗ್ ನಾವ್ ನೋಡ್ತಾ ಇರ್ತೀವಿ. ಯಾವಾಗ್ಲೂ ಡೈಲಿ ನೋಡ್ತೀವಿ ಕಿಪ್ಪಿ. ನಿಜವಾಗ್ಲೂನು ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ. ನನ್ ತಮ್ಮ, ನನ್ ತಂಗಿ ಒಬ್ರಿದ್ದಾರೆ, ಆಮೇಲೆ ರಾಕೇಶ್ ಅಂತ ಒಬ್ರಿದ್ದಾರೆ. ಅವರೆಲ್ಲ ಸೇರ್ಕೊಂಡು ನಾವು ಕಾನ್ಫರೆನ್ಸ್ ತಗೊಂಡು ಕಿಪ್ಪಿ ವಿಡಿಯೋ, ನಿಜವಾಗ್ಲೂ ಅವ್ರು ಮಾಡೋ ವಿಡಿಯೋ ಎಷ್ಟೋ ಜನಕ್ಕೆ ಟ್ರೋಲ್ ಆಗಿ ಮಾಡ್ತವ್ರೆ ಅನ್ನೋ ತರ ಇರುತ್ತೆ ಬಿಹೇವಿಯರ್. ಬಟ್ ನಮ್ಗೆ ಅದರಿಂದ ಖುಷಿ ಆಯ್ತು. ನಾವ್ ಮನೇಲಿ ನಿಜವಾಗ್ಲೂ ಅವ್ರೊಂದ್ ವಿಡಿಯೋದಿಂದ ನಮ್ಮ ಮನೇಲಿ 4 ಜನ ನಗ್ತಾ ಇರ್ತೀವಿ ಯಾವಾಗ್ಲೂ. ನೀವು ಹಿಂಗ್ ಮಾಡ್ಬಾರ್ದು ವಿಡಿಯೋನ, ಸಿರಿಯವ್ರೆ ಹಿಂಗ್ ಮಾಡ್ಬೇಕು. ಟ್ರೋಲ್ ಆಗ್ಬೇಕು ಅಂತ ನಾನು ಮುಖಾಮುಖಿ ನೋಡದೆ ಆಯ್ತು ಹೇಳು. ಅಲ್ಲ, ಒಂದ್ ನಿಮಿಷ ಮಾತಾಡಕ್ ಬಿಟ್ಟು ಅಂದ್ರೆ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಜನರೇ. ಏನ್ ಗೊತ್ತಾ, ನಾನು ಟ್ರೋಲ್ ಆಗ್ಬೇಕು ಅಂತ ನಾನು ವಿಡಿಯೋ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಜಸ್ಟ್ ನನ್ನ ಖುಷಿಗೆ ನಾನು ನಗಿಸ್ಬೇಕು ಅಂತ ಅಷ್ಟೇ. ಬಟ್ ಜನಗಳು ಇಷ್ಟಪಟ್ಟು ಟ್ರೋಲ್, ಸಂಬಂಧಿರು ಇಷ್ಟಪಟ್ಟು ನಾನು ಟ್ರೋಲ್ ಮಾಡ್ತಾರೋ ನನ್ ತಪ್ಪಲ್ಲ. ಸೊ ನೀವು ಎಲ್ಲದೂ ತಿಳ್ಕೊಬೇಡಿ. ತಿಕ್ಳು ತರ ಆಡ್ತೀನಿ ಅಂತ, ತಿಕ್ಳು ತರ ಆಡಲ್ಲ, ಅದು ಎಂಟರ್ಟೈನ್ಮೆಂಟ್ ಅಷ್ಟೇ. ಮದ್ವೆ ಯಾವಾಗ? ನನ್ ಮದ್ವೆ ಆಫ್ಟರ್ 2-3 years ಅಷ್ಟೇ. ಬಸ್ ಲೈಫ್ ಅಲ್ಲಿ ಸೆಟ್ಲ್ಮೆಂಟ್
ಅವನ್ ಜೊತೆ ಮೋಸ ಮಾಡ್ಬೇಡ್ರಿ. ನಾನ್ ಯಾಕೆ ಮೋಸ ಮಾಡಿ ನಾನು ನಿಯತ್ತಾಗಿದ್ದೀನಿ ಗುರು. ಹುಡುಗಿರ್ ಯಾವತ್ತು ನಿಯತ್ತಾಗೆ ಇರ್ತಾರೆ. ಹುಡುಗಿರ್ ಅಲ್ಲ ನಾವ್ ನಿಯತ್ತಾಗಿದ್ದೀವಿ. ಎಲ್ಲಾರು ಅಲ್ಲ ಬ್ರೋ. ಕೆಲಬ್ರು ಮುತ್ತು ನಿಯತ್ತಾಗಿ ಅನ್ಸುತ್ತ ನಿಮ್ಗೆ? ಪಕ್ಕ ನಾನು ನಮ್ಮ ಹುಡುಗನ ಎಲ್ಲೂ ಬಿಟ್ಕೊಡಲ್ಲ. ನಾನು ನಮ್ಮ ಹುಡುಗನ ಆಗ್ಬೇಕಾದ್ರೆ ಹೇಳ್ತೀನಿ. ಏನ್ ಗೊತ್ತಾ, ಜನಗಳು ಏನ್ ತಿಳ್ಕೊಂಡವ್ರೆ ಗೊತ್ತಾ, ಅಂದ್ರೆ ಅವನು ಟ್ರೆಂಡಿಂಗ್ ಆಗೋಕೆ ಬೆಳೆಗೋಸ್ಕರ ಯೂಸ್ ಮಾಡ್ತಾನೆ ಅಂತ ತಿಳ್ಕೊಂಡವ್ರೆ. ಅದು ನಿಜನೋ ಸುಳ್ಳು? ಅದು ಸುಳ್ಳು. ಬಿಕಾಸ್ ಆಫ್ ಏನಕ್ಕೆ ಅಂತ ಹೇಳ್ತಿರೋದಂದ್ರೆ ಮನುಷ್ಯ ಬೆಳಿಬೇಕು ಅಂತ ಬಂದಿಲ್ಲ. ಅವನು ಟ್ರೋಲ್ ಆಗಕ್ಕಿಂತ ಮುಂಚೆನೆ ಇದಕ್ ನಾನ್ ಕ್ಲಾರಿಟಿ ಕೊಡ್ತೀನಿ, ನೀವ್ ಯಾರು ಕ್ಲಾರಿಟಿ ಕೊಡ್ಬೇಡಿ. ಕಿಪ್ಪಿ ಕ್ಲಾರಿಟಿ ಕೊಟ್ರೆ ಕಿಪ್ಪಿ ಅಲ್ಲ, ಕಿಪ್ಪಿಲ್ ಮೇನ್ ಆಗೋದಮ್ಮ. ನೀನ್ ಕ್ಲಾರಿಟಿ ನಾನ್ ನೋಡಿರೋದನ್ನ ಹೇಳ್ತಾ ಇರೋದು. ಅದು ನಾನು ಕಮೆಂಟ್ ಓದಿ ಅಂತ ಹೇಳ್ತಾ ಇದ್ದೀನಿ. ಮಾತಾಡಕ್ಕೆ ಬಿಡಲ್ಲಪ್ಪ ಇವ್ರು ಒಟ್ಟ ಅಂತ. ನೀವ್ ಇವಾಗ ಹೇಳಿದ್ರಲ್ಲ ಅವ್ನು ನಿಜವಾಗ್ಲೂ ಮದ್ವೆ ಆಗ್ತಾನಂತ. ಇದಕ್ ನಾನ್ ನೋಡಿ ಅವಳ ಜೊತೆ 3-4 ದಿನ ಆಗಿರೋದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಯಾರಾದ್ರೂ ಅವ್ನ್ ಜಸ್ಟ್ ನೇಮ್ ಫೇಮ್ಗೋಸ್ಕರ ಅವಳನ್ನ ಯೂಸ್ ಮಾಡ್ಕೊಳಂಗಿದ್ರೆ ಅದನ್ನ ಹೇಳ್ತಾ ಇರೋದು. ನೀವ್ ಅದನ್ನ ನೋಡ್ಬಿಟ್ಟು ಹೇಳ್ತಿದ್ದೀರಾ. ನೀವು ಜಸ್ಟ್ ನಾರ್ಮಲ್ ಆಗಿ ಥಿಂಕ್ ಮಾಡಿದ್ರೆ ಜಸ್ಟ್ ನೇಮ್ ಫೇಮ್ ಅವ್ನು ಯೂಸ್ ಮಾಡ್ಕೊಳ್ಳೋದಾಗಿದ್ರೆ ಮುಂದೊಂದ್ ದಿನ ಅವನು ಬೇರೆ ಹುಡುಗಿನೂ ಮದ್ವೆ ಆಗಕ್ಕಾಗಲ್ಲ. ಯಾಕಂದ್ರೆ ಅವ್ಳು ಈ ಜನಗಳು ಅವ್ಳನ್ನ ಬಿಡೋದೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಡಲ್ಲ. ಎಷ್ಟೇ ಜಗಳ ಮಾಡಿದ್ರು ಅವತ್ತಿನ ದಿನಾನೇ ಅವ್ರಿಬ್ರು ಸರಿ ಆಯ್ತಾರ. ಎಷ್ಟು ಜಗಳ ಆಡ್ತೀವಿ, ತುಂಬಾ ಜಗಳ ಆಡ್ತೀವಿ. ಅಂದ್ರೆ ನಾವು ತುಂಬಾ ಜಗಳ ಆಡ್ತೀವಿ ಜನರೇ. ನಾನ್ 5 ನಿಮಿಷ ಸುಮ್ನೆ ಇರಲ್ಲ. ಏನೋ ಮ್ಯಾಟ್ರ್ ಜಗಳ ಆಡ್ತೀವಿ. ಆ ಜಗಳ ಆಡಿದ್ರು 5 ನಿಮಿಷ ಒಂದ್ ಸುಮ್ನೆ ಸರಿ ಆಗ್ಬಿಡುತ್ತೆ. ಏನೋ ಅವತ್ತಿನ ದಿನದಲ್ಲೇ ಅವ್ರು ಸರಿ ಹೋಗ್ತಾರೆ. ದಯವಿಟ್ಟು ಈ ವ್ಲಾಗ್ ನೋಡ್ತಿರೋರು ಅವ್ರಿಬ್ರು ಬಗ್ಗೆ ಕೆಟ್ಟದಾಗ ಟ್ರೋಲು ಮಾಡ್ಬೇಡಿ, ಕಮೆಂಟು ಮಾಡ್ಬೇಡಿ. ಅವ್ರಿಬ್ರು ಚೆನ್ನಾಗೇ ಇದ್ದಾರೆ, ಚೆನ್ನಾಗಿರ್ತಾರೆ. ಸೆಕೆಂಡ್ರಿ ಅದು. ಅದೇನ್ ಗೊತ್ತಾ, ದೇವ್ರು ಕೊಡ್ತಾನೆ. ಅಲ್ಲಲ್ಲ, ಒಂದ್ ನಿಮಿಷ ಇಲ್ಲಿ ಕೇಳಿ, ಮಾತ್ ಕೇಳಿ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾನು ನ್ಯೂಸ್ ಚಾನಲ್ ಅನ್ನು ನಾನು ಅದೇ ಹೇಳಿದೀನಿ. ದೇವ್ರು ಕೊಡ್ಬೇಕು ಅಂದ್ರೆ ಕೊಡ್ತಾನೆ, ಕಿತ್ಕೋಬೇಕು ಅಂತಿದ್ರೆ ದೇವ್ರೇ ಕಿತ್ಕೊಂತಾನೆ. ಅದು ಹಣೆ ಬರ. ದೇವ್ರೊಬ್ಬ ಇದ್ಮೇಲೆ ನಾವು ದೇವ್ರ ಪಾತ್ರಧಾರಿ, ನಾವು ಸೂತ್ರಧಾರಿ ಅಷ್ಟೇ. ನಾವೇನು ಮಾಡಕ್ ಆಗಲ್ಲ. ದೇವ್ರು ಹೆಂಗ್ ಆಡಿಸ್ತಾರೆ ನಾವು ಆಡ್ತಾ ಇದೀವಿ. ಸೊ ನಮ್ ಲೈಫ್ ಬಗ್ಗೆ ನಿಮ್ಗೆ ಅಷ್ಟು ಕ್ಯೂರಿಯಾಸಿಟಿ ಬೇಡ. ನಾವೇನ್ ಅನ್ಕೊಂಡಿದೀವಿ ಅದಾಗ್ಲಿ. ನೀವೇನ್ ಅನ್ಕೊಂಡಿದೀರಾ ನೋಡೋಣ. ಅದೇನೋ ನಮ್ ಮನೆ ಬರ ಏನಾಗುತ್ತೆ ಅದು. ನೀವ್ ಸುಮ್ನೆ ಬೇಡ್ದಿರೋದೆಲ್ಲ ಫೋಕಸ್ ಮಾಡಕ್ ಹೋಗ್ಬೇಡಿ. ಕಮೆಂಟ್ಸ್ ಹಾಕ್ತಾರೆ. ಅಲ್ಲ, ಕಮೆಂಟ್ಸ್ ಹಾಕ್ತಾರೆ. ನಾನು ಒಂದೇಲ್ಲ, ನಮ್ಮ ಅಪ್ಪು ಸರ್ ಹೇಳಿದ್ದಾರೆ ಕಮೆಂಟ್ಸ್ ಮಾಡೋರೆಲ್ಲ ಕೆಲ್ಸನೂ ಮಾಡಲ್ಲ ಅಂತ. ಸೊ ಅವ್ರು ಒಳ್ಳೆ ಕಮೆಂಟ್ಸ್ ಬಿಟ್ಬಿಟ್ಟು ಬೇಡ್ದಿರೋ ಕಮೆಂಟ್ಸ್ ಹಾಕೊಂಡ್ ಕೂತ್ಕೊಂತ. ಯಾಕೆಂದ್ರೆ ಫೋಕಸ್ ಅವ್ರನ್ನ ಏನ್ ಮಾಡ್ಬೇಕು ಅವ್ರ ಲೈಫ್ ಗೊತ್ತಿರಲ್ಲ. ಪ್ರೆಷರ್ ಎಲ್ಲ ತಗೊಂಡ್ ನಮ್ಮ ಮೇಲೆ ಆಗ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಕರಿತೀವಿ. ಖಂಡಿತ ನಮ್ಮ ಮದ್ವೆ ಆದ್ರೆ ಖಂಡಿತ ಕರಿತೀವಿ ಅಷ್ಟೇ. ಅವಳು ಇನ್ನೊಂದ್ ಮಾತು ಹೇಳೋಳೆ, ನಾನು ಆದ್ರೆ ಮುತ್ತು ನಕ್ನಿಲ್ಲ ನನ್ ಮದ್ವೆನೇ ಆಗಲ್ಲ. ಅವ್ನ್ ಬಿಟ್ಟು ಹೋಗ್ಬಿಟ್ರೆ, ಅವ್ನ್ ಬಿಟ್ಟು ಹೋದ್ರೆ ನನ್ ಲೈಫ್ ಮದ್ವೆ ಅಂತ ಚಾಪ್ಟರ್ ಇಲ್ಲ. ಬಲ್ಕೋ ಆದ್ರೆ ನನ್ ತಾಯಿ ಬದುಕಿ. ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ನಾನು ಹೆಂಗ್ ಬದುಕಿದೀನಿ ಹಂಗೆ ಬದುಕ್ತೀನಿ. ನನ್ ಬೇರೆ ಹುಡುಗನ ನೋಡಕ್ ಹೋಗೋದಿಲ್ಲ. ಅವ್ನ್ ಇಲ್ಲ ಅಂದ್ರೆ ನನಗ್ ಬೇಕಾಗಿಲ್ಲ ಮದ್ವೆ ಅಂತ. ಅವ್ನ್ ಇಲ್ದಿದ್ ಲೈಫ್ ಅವಳಿಗೆ ಬೇಡ ಅಷ್ಟೇ. ಅವ್ಳು ಹೇಳಿರೋದು ಅಷ್ಟೇ, ಕಷ್ಟ ಆಗ್ಲಿ ಅವನೇ, ಸುಖ ಆಗ್ಲಿ ಅವನೇ, ಅವ್ನ್ ಬೇಕು. ಅವನೇ ಹೊಡ್ಕೊಂಡ್ರು ಪರವಾಗಿಲ್ಲ, ನನ್ ದುಡ್ಡು ಕೊಟ್ಟಿರೋದು ಪರವಾಗಿಲ್ಲ, ನಾನ್ ಕೊಡ್ಕೊಳ್ಳೋದು ಸಾಕ್ತೀನಿ. ಸಾಕಾ? ಏನ್ ಹೇಳಿದ್ಲು ಹೇಳಿ, ಇನ್ನೊಂದ್ಸತಿ ಹೇಳ್ತಿಪ್ಪೇದು. ಅಂದ್ರೆ ನನ್ಗೆ ಹೊಡೆದ್ರು ಪರವಾಗಿಲ್ಲ, ಹೊಡ್ಕೊಂಡ್ರು ಪರವಾಗಿಲ್ಲ, ನನಗ್ ದುಡ್ಡು ಕೊಟ್ಕೊಂಡು ನಾನು ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ದುಡ್ದಾದ್ರು ನಾನ್ ಏನಾದ್ರು ಮಾಡ್ದಾದ್ರು ನಾನು ನೋಡ್ಕೊಂತೀನಿ ಅಷ್ಟೇ. ನನಗೆ ಅವ್ನ್ ಬೇಕಷ್ಟೇ. ಅಲ್ಲದಂದ್ರೆ ಅದು ಇಲ್ಲ. ಏನ್ ಗೊತ್ತಾ, ಒಳಗಡೆ ಇರೋ ಹೆಣ್ಮಕ್ಳು ನಮ್ಮಿಬ್ರು ಜಗಳ ಅಂತ. ಶ್ರೀರಾಮ ಏನ್ ಗೊತ್ತಾ, ಹೆಣ್ಮಕ್ಳು ತುಂಬಾ ಪೊಸಿಟಿವ್. ಅದು ಫೀಲಿಂಗ್ಸ್ ಹೆಣ್ಮಕ್ಳು ತರ್ಕೊಳಲ್ಲ. ಅದನ್ನ ಎಲ್ಲಾರ್ಗು ಗೊತ್ತಿದೆ. ಒಂದ್ ಯಾರಾದ್ರೂ ಚೂರು ರೇಗಾಡ್ಬಿಟ್ರೆ ತಾನ ಕಣ್ಣಂಗ ನೀರ್ ಬರೋದ್ ಸಹಜ. ಹಂಗೆ ನನ್ಗೂ ಹೌದು, ಅಳ್ಬಾರ್ದು. ಬಟ್ ಆದ್ರೆ ನೀನು ಇದನ್ನೆಲ್ಲ ಸಹಿಸ್ಕೊಂಡು 1 ವರ್ಷದಿಂದ ನೀನ್ ಸಹಿಸ್ಕೊಂಡ್ ಬಂದಿದ್ಯಲ್ವಾ, ಇನ್ ಮುಂದಾದ್ರೂ ನೀನ್ ಸ್ಟ್ರಾಂಗ್ ಆಗಿರ್ಬೇಕು. ಅವ್ರ ಮುಂದೆ ಗೊತ್ತಲ್ವಾ ನಿನ್ಗೆ? ಹೌದು ನಾನು ಮುಳ್ಳಿಂದ ನಡ್ಕೊಂಡ್ ಬಂದಿದ್ದೀಗ ನನ್ಗೆ ಹೆಂಗ್ ನಿಲ್ಬೇಕಂತ ಗೊತ್ತಿದೆ. ಸೆಕೆಂಡ್ ಅಲ್ಲಿ ಫೇಮಸ್ ಆಗಿದ್ದ ನೀವು ಇನ್ಸ್ಟಾಗ್ರಾಮ್ ಇಲ್ಲ ನಮ್ಮೂರಲ್ಲೇ ಅಲ್ಲ. ಏನ್ ಗೊತ್ತಾ, ನಮ್ಮೂರಲ್ಲೇ ರಾತ್ರಿ ಫೇಮಸ್ ಆಗಿರೋ ನಾನೊಬ್ಳೆ. ಇವ್ರೊಂದ್ ಮಾತು ಹೇಳಿದ್ರು, ಅವ್ರಿಗ್ ಬೇಜಾರಾದ ಕಿಪ್ಪಿ ರೀಲ್ ನೋಡ್ತೀನಿ ಅಂತ. ಇದಕ್ಕಿಂತ ದೊಡ್ಡದ್ ಏನು ಇಲ್ಲ. ಅಷ್ಟು ನೀನ್ ಎಲ್ರು ಮನ್ಸು ಗೆದ್ದಿದ್ಯಾ ಅಂತ. ನೋಡ್ತೀವಿ
ನೋಡಿದೀವಿ ನಿಮ್ ರೀಲ್ಸ್. ಥ್ಯಾಂಕ್ ಯು ಜನರೇ, ನನ್ನೆಲ್ಲ ಇಷ್ಟಪಟ್ಟಿದ್ದಕ್ಕೆ. ನಿಜ ಹೇಳ್ತೀನಿ, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೀನೋ ನಂಗೆ ಗೊತ್ತಿಲ್ಲ. ನೂರಾರು ಜನ ಕಂಪೇರ್ ಮಾಡೋ ತರ ಆಗಿದೆ. ರಿಯಲ್ ಆಗಿ ಒಂದ್ ಮಾತು ಹೇಳ್ಬೇಕಿದೆ, ನನ್ ಫ್ಯಾಮಿಲಿ ಕೂಡ ನಂಗೆ ಆ ಪ್ರೀತಿ ಕೊಡ್ತಾ ಇಲ್ಲ. ಬೆಳೆದ್ರು ಅಷ್ಟೇ, ಬೆಳೆದಿಲ್ಲ ಅಂದ್ರು ಅಷ್ಟೇ. ಸೊ ಇವ್ರು ಕೊಡೋ ಪ್ರೀತಿಗಿಂತ ಆ ಪ್ರೀತಿ ಏನು ದೊಡ್ಡದಲ್ಲ ಅಂತ ಅನ್ಸ್ತಿದೆ. ನಾನು ಒಂದ್ ಕ್ವಶನ್ ಕೇಳ್ತೀನಿ, ಇಟ್ಕೊಳ್ಳಿ. ಕಿಪ್ಪಿ, ನೀವ್ ಯಾಕೆ ಬೇಜಾರಾದ ಕಿಪ್ಪಿ ರೀಲ್ನೇ ನೋಡ್ತೀರಾ? ಅಂತದ್ದೇನಿದೆ? ಯಾಕೆಂದ್ರೆ ಅವರು ತಗೊಂಡಿರೋ ನೋವ, ಅವ್ರ ಮನ್ಸಲ್ಲಿರೋ ನೋವು ಅವ್ರು ಒಳಗಡೆನೆ ಇಟ್ಕೊಂಡು ಅವ್ರು ಹೊರಗಡೆ ಜನಕ್ಕೆ ಏನೋ ಒಂದ್ ಖುಷಿ ಕೊಡ್ಬೇಕು ಅನ್ನೋ ಒಂದ್ ಅವಳಿಗೆ ನಾವಿದ್ರು ನಿಮ್ನ ನಗ್ಸಕ್ ಏನೋ ನಗ್ಸೋ ಒಂದ್ ಪ್ರಯತ್ನ ಪಡ್ತಾರೆ, ಜನಗಳಿಗೆ ಏನೋ ಒಂದ್ ನಗ್ಸೋ ಪ್ರಯತ್ನ, ಅದು ಇಷ್ಟ ನನಗೆ. ಯಾಕೆಂದ್ರೆ ಅವ್ರು ರೀಲ್ಸ್ ಒಂದು ಅವ್ರ ಕಮೆಂಟ್ ತುಂಬಾ ಜನ ಬರ್ತವೆ. ಕಮೆಂಟ್ಗೋಸ್ಕರ ನೀವು ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ, ಹೇಳ್ತಿಲ್ವಾ? ಕಮೆಂಟ್ ಬಗ್ಗೆ ನೀವು ಟೆನ್ಷನ್ ತಗೊಳಕ್ ಹೋಗ್ಬಿಡ್ರಿ, ಸಾವಿರಾರು ಜನ ಕಮೆಂಟ್ ಹಾಕ್ತಾರೆ. ಯಾಕಂದ್ರೆ ನೆಗೆಟಿವಿಟಿ ಆಗಿ ಅವ್ರು ತಗೋತಾರಲ್ವಾ, ಅವಾಗ ನಮ್ಮಂತವ್ರು ಪಾಸಿಟಿವ್ ಆಗಿ ಹೇಳ್ಬೇಕು ಈ ತರ ಐತೆ ಅಂತ. ಯಾಕಂದ್ರೆ ನಾವು ಹತ್ರದಿಂದ ನೋಡಿರ್ತೀವಲ್ಲ, ಹಂಗಾಗಿ ಅದನ್ನ ಹೇಳ್ಬೇಕು ಓಪನ್ ಆಗಿ. ಈಗ ಟ್ರೋಲ್ ಮಾಡೋರೆಲ್ಲ ಅವಳು ಸುಮ್ನೆ ರೀಲ್ ಮಾಡೋದಕ್ಕೆ ಅವಳು ಉತ್ಕಿ ಅವಳು ತಿಕ್ಲಿ ಅಂತೆಲ್ಲ ಕಮೆಂಟ್ ಹಾಕ್ತೀರಾ. ಸೊ ಇವಾಗ ನೋಡಿ, 1,68,000 ಆಗೈತೆ. ತೆಗೆದು ನೋಡ್ಬಾರ್ದು. 167 ಇತ್ತು, 168 ಇತ್ತು, 166 ಇದೆ. ನಾನಾದ್ರೆ ಕಿಪ್ಪಿ ಪರಿಚಯ ಇದೆ, ನಾನು ಅವಳ ಬಗ್ಗೆ ಹೇಳಿದ್ರೆ ನೀವ್ ನಂಬ್ತಿರಲ್ಲ. ಅವ್ರ ಫ್ಯಾನ್ ಹೇಳಿದ್ರಿ ಒಂದು 15 ಕ್ವಶನ್ ನ ರೆಡಿ ಮಾಡ್ತೀನಿ ಗುಡ್ಡಾಗೆ, ಒಳ್ಳೆ ಸೋಷಿಯಲ್ ಮೀಡಿಯಾಗ ಒಳ್ಳೆ ಗುಡ್ಡಾಗೆ. ಇಲ್ಲೇ ಕುತ್ಕೊಳ್ರಿ, ನಾನ್ ಕೇಳ್ತೀನಿ, ನೀವು ಓಪನ್ ಆಗಿ ಹೇಳಿ ಅಷ್ಟೇನೆ. ಅದ್ರಲ್ಲಿ ಸ್ಟಾಪ್ ಮಾಡಿ. ನೋಡಿ ಜನರೇ, ನಾನು ಕಿಪ್ಪಿ ಫಾನ್ಸ್ ಅಂತೇಳಿ ಹುಡುಕ್ತೇನೆ ನಮ್ ಕಿರಿಯವ್ರಿಗೆ. ಫುಲ್ಲು ರೆಡ್ ಆಗ್ಬಿಟ್ಟಿದೆ ಉಟ್ಕೊಂಡು. ಇನ್ನ ಒಳಗೆ ನನ್ ತಂಗಿ ಪಾಪ, ಅವ್ರಿಗೆ ನೀವಂದ್ರೆ ಸಖತ್ ಇಷ್ಟ. ನನಗೆ ಎಷ್ಟು ರೀಲ್ಸ್ 4 ಜನ ಮಿನಿಮಮ್ ಒಂದು ಕಾನ್ಫರೆನ್ಸ್ ತಗೊಂಡು ನಿಮ್ ಬಗ್ಗೆ ಮಾತಾಡ್ತೀವಿ. ನಾನು ಫಾಲೋ ಮಾಡಲ್ಲ ಅಂತಾನೆ ಬಿಡ್ರಿ. 2 ಫೋನ್ ಇಂದ ಅವ್ರಿಗೆ 4 ರಿಕ್ವೆಸ್ಟ್ ಬರ್ತಾರೆ. ನಿಮ್ಗೆ ಒಂದ್ ರೀಲ್ಸ್ ನಮ್ ಗ್ರೂಪಿಗೆ ಶೇರ್ ಮಾಡ್ಕೊಂಡು 4 ಜನ ಮನೇಲಿ ಡಿಸ್ಕಸ್ ಮಾಡ್ತೀವಿ. ಪಿಯುಮ ಎಲ್ಲರ ಹತ್ರ ಮಾತಾಡಿ ಇವಾಗ ಫ್ರೀ ಆಗಿ ಕೂತವ್ರೆ. ಫುಲ್ ಟಯರ್ಡ್, ಫ್ಯಾನ್ಸ್ ಜೊತೆ ಮಾತಾಡಿ ಫುಲ್ ಟಯರ್ಡ್. ವಿಡಿಯೋ ಮಾಡ್ಬೇಕಂತ ಮಾತ್ರ ಅಲ್ವಾ? ಸುಮ್ಮನಿರು. ನಮ್ಮ ಭಾವ ಇಲ್ಲ, ನಮ್ಮ ಭಾವ ಇವತ್ತು ಪಾಪನ್ ನೋಡಕ್ ಹೋಗ್ತಾರೆ. ಹೇಳಿ ಫ್ರೆಂಡ್ಸ್. ಮಾತ್ರ ಅಂತ ಹೇಳ್ತಾರೆ ನೋಡಿ ಜನರೇ. ಸಿರಿನೇ ಇದು ಕ್ಯಾನ್ಸರ್ ಮಾಡ್ಬೇಕಿರೋದು, ನನಗೆ ಏನಿಲ್ಲ. ಆಯ್ತು, ನನ್ನ ಪ್ರೀತಿ ಏನಂತ ನೀನು ಹೇಳಮ್ಮ. ನನ್ನ ಪ್ರೀತಿ ಅಂತದಾ? ಅಮ್ಮ, ಇಲ್ಲಿ ಚಿಕ್ಕವ್ರ ಪ್ರೀತಿ ಇಂಥ ದೊಡ್ಡವ್ರ ಪ್ರೀತಿನೇ ಹೆಚ್ಚು ಬರೋದು. ನಾನು ತೋರಿಸೋ ಪ್ರೀತಿ ಏನು ಅಂದರೆ, ನಾನು ಜಾಸ್ತಿ ಪ್ಯಾಂಪರ್ ಮಾಡಲ್ಲ, ಯಾರಿಗೆ ಆದರೂ ಜಾಸ್ತಿ ಪ್ಯಾಂಪರ್ ಮಾಡಲ್ಲ. ನಾನು ಜಾಸ್ತಿ ಬೈಯೋದಲ್ಲೇ ಪ್ರೀತಿ ತೋರಿಸ್ತೀನಿ. ಅದೇ ನನ್ನ ಪ್ರೀತಿ ಅಷ್ಟೇ. ಅಲ್ಲ, ನನ್ನ ಪ್ರೀತಿ ಅಂತದ? ನಿನ್ನ ಪ್ರೀತಿ ಅಂದರೆ ಕದಲ್ ಲುಕ್ಕು, ಅದೇ ನಿನ್ನ ಪ್ರೀತಿ. ಎಷ್ಟರನ್ನೆಲ್ಲ ಹೇಳಲ್ಲ ಜನರು. ಏನಿಗಿರ್ತಾ ಮನ್ಸಲ್ಲಿರೋದು ಮನ್ಸಲ್ಲಿರಬೇಕು, ಶೋಪ್ ಮಾಡಬಾರ್ದು ಅಷ್ಟೇ. ನಮಗೆ ಸೋಪ್ ಮಾಡಬಾರ್ದು, ಅವ್ರು ಸೋಪ್ ಮಾಡಲ್ಲ ಅಷ್ಟೇ. ನಾನು ಇರೋದೇ ಹಂಗೆ, ನಾನು ಯಾರು ಪ್ರೀತಿ ಇರೋದು ಮನಸ್ಸಲ್ಲಿ ಇಟ್ಕೊಂತೀನಿ, ಅದೆಲ್ಲ ಹೇಳಕ್ ಹೋಗಲ್ಲ. ವಿಡಿಯೋ ಮಾಡ್ತೀನಿ, ಹೇಳ್ರಿ ಏನಾದ್ರು ಹೇಳೋದಿದ್ರೆ. ಹಾಯ್ ಜನರೇ, ನಾನಿಲ್ಲಿ ನನ್ನ ಚೈಲ್ಡ್ಹುಡ್ ಮೆಮೊರಿಬಲ್ನ ನಾನು ಹಂಚ್ಕೋಬೇಕು ನಿಮ್ಮ ಒಟ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಿಕ್ಕ ವಯಸ್ಸಲ್ಲಿ ತುಂಬ ಹಿರಿಯೋಕ್ಕಾಗ್ತಿದ್ದಿಲ್ಲ, ತುಂಬ ಘಾಟಿ ಕೂಡ, ಕೋಪ ಜಾಸ್ತಿ. ಮತ್ತು ನಾನೆಲ್ಲ ಹುಡುಗರಿಗೆ ಅಚ್ಚುಮೆಚ್ಚಿನ ಗೆಳತಿ ಆಗಿದೆ, ಹುಡುಗಿರಿಗೆ ದುಶ್ಮನ್ ಆಗಿದೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಹುಡುಗಿರು ಹುಡ್ಕೊತಾರೆ, ಹುಡುಗಿರ್ ಫ್ರೆಂಡ್ಶಿಪ್ಪಲ್ಲಿ ನಿಯತ್ತಿಲ್ಲ, ಹುಡುಗರ ಫ್ರೆಂಡ್ಶಿಪ್ಪಲ್ಲಿ ನಿಯತ್ತಿತ್ತು. ಸೊ ಏನಂದರೆ ನಾನು ಹುಡುಗರಿಗೆಲ್ಲ ಚುಡಾಯಿಸ್ತಿದ್ದೆ. ಬಟ್ ಹುಡುಗರು ಏನಕ್ಕೆ ಅಂದರೆ ಒಂಥರ ಅವನ್ನ ನೋಡಿದಾಗೆಲ್ಲ ಕಣ್ಣು ಹೊಡಿಯೋದು, ಲೈಕ್ ಏನಾದರೂ ಚೆನ್ನಾಗಿರುತ್ತೆ. ಒಬ್ಬರು ಸ್ಪೈಕೆಲ್ಲ ಮಾಡ್ಕೊಂಡು ಬಂದಿರ್ತಾರಲ್ಲ ಚಿಕ್ಕ ವಯಸ್ಸಲ್ಲಿ, ನೋಡೋಕೆ ಚೆನ್ನಾಗಿರುತ್ತೆ, ಇವಾಗ ಹಿಂಗೆ ಅಂದ್ಬಿಡೋದು, ಅದೆಲ್ಲ ಮಾಡ್ತಿದ್ದೆ. ಅವ್ರದ್ದು ಏನಾದರೂ ಬುಕ್ಸು ಕದ್ಬಿಡೋದು, ಪೆನ್ ಕದ್ಬಿಡೋದು, ಮತ್ತು ಸುಮ್ಮನೆ ಚಾಪೀಸೆಲ್ಲ ಐತೆ ತಲೆಗೆ ಹೊಡಿಯೋದು, ತಲೆಗೆ ಹೊಡೆದ್ಬಿಟ್ಟು ಬಡ್ಬಿಡೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಮತ್ತು ಏನು ಮಾಡಿದೆ ಅಂದರೆ, ಒಂದು ಹುಡುಗಿ ನಿಂತಿದ್ಲು ಸುಮ್ಮನೆ. ಅದು ಯಾವುದು 6th to 7th ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಮೇ ಬಿ ನಾನು 8th ಗೊತ್ತಿಲ್ಲ.
ಆ ಟೈಮಲ್ಲಿ ಒಂದು ಹುಡುಗಿ ಏನಾಯ್ತು, ಒಂದು ಹುಡುಗಿ ನಿಂತಿದ್ಲು. ಆ ಟೈಮ್ ಎಲ್ಲರೂ ಲವ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನನಗಿದ್ದಿಲ್ಲ, ಬೇರೆಯವರಿಗೆ ಲವ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಯಾವುದೋ ಹುಡುಗ ಯಾವುದೋ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಅಂತ ನನಗೆ ಎಲ್ಲ ವಿಷಯ ಕೇಳಿಬಿಟ್ರೆ ಆ ಹುಡುಗಿನ ಬೇಕು ಅಂತ ನಿಲ್ಲಿಸ್ಬಿಡೋದು, ಆ ಹುಡುಗನ ಹಿಂಗೆ ತಳ್ಬಿಡೋದು. ಆ ಕೆಲಸ ಎಲ್ಲ ಮಾಡ್ತಿದ್ದೆ ನಾನು. ಅಂತ ಕೆಲಸ ಎಲ್ಲ ಮಾಡಿ ಪಕ್ಕ ಟೀಚರ್ ಹತ್ರ ಎಲ್ಲ ಉಗಿಸ್ಕೊಂತಿದ್ದೆ. ಆದರೆ ಟೀಚರ್ಗೆಲ್ಲ ಅಚ್ಚುಮೆಚ್ಚಿನ ಸ್ಟೂಡೆಂಟ್ ಆಗಿದೆ ನಾನು. ಅದೊಂಥರ ಓದೋದಲ್ಲಿ ತುಂಬ ಟಾಪ್ ಏನಿಲ್ಲ, ಲಾಸ್ಟ್ ಬೆಂಚ್ ಆದ್ರೂ ಚೆನ್ನಾಗಿ ಓದ್ತಿದ್ದೆ. ಮನೇಲಿ ತುಂಬ ಎಫರ್ಟ್ ಹಾಕೊಂತಿದ್ದೆ, ಸ್ಕೂಲಲ್ಲಿ ಓದ್ತಾ ಇದ್ದಿಲ್ಲ. ಮತ್ತು ಟೀಚರ್ಗೆಲ್ಲ ಚಾಪೀಸಲ್ಲಿ ಬಿಸಾಕ್ಬಿಟ್ಟು ಯಾರ ಮೇಲೂ ಎತ್ತಾಕೋದು, ಹುಡುಗರಿಗೆಲ್ಲ ಕಣ್ಣು ಹೊಡಿಯೋದು, ಏನೇನೋ ಮಾಡ್ತಿದ್ದೆ. ಹುಡುಗರು ಎಲ್ಲ ಟೀಸ್ ಮಾಡೋದು. ಮತ್ತು ಇನ್ನೊಂದು, ಯಾವುದೋ ಕ್ಲಾಸಲ್ಲಿ ಯಾವುದೋ ಹುಡುಗಿಗೆ ಯಾರೋ ಟೀಸ್ ಮಾಡಿದ್ರು ಅಂತೇಳಿ ಹುಡುಗರಿಗೆ ಹೊಡೆದು ಬಿಟ್ಟಿದೆ. ಕೈ ನೋಡಿ ಬೆಂಡಾಗಿದೆ. ಯಾವಾಗ ಹೊಡೆದಿದೆ ಅದು ಬೆಂಡಾಗಿದೆ, ಹೋಗಿ ಹೊಡೆದಿದೆ ಸರಿಯಾಗಿ. ಏನಕ್ಕೆ ಅಂದರೆ ನನಗೆ ಹುಡುಗಿನ ಚುಡಾಯಿಸೋದು ಇಷ್ಟ ಇಲ್ಲ. ಏನಕ್ಕೆಂದ್ರೆ ನಾನು ಹುಡುಗಿನ ಲವ್ ಮಾಡ್ತೀನಿ, ಹುಡುಗನ್ನ ಲವ್ ಮಾಡಲ್ಲ. ಹುಡುಗನ್ನ ನಾನು ಇಷ್ಟ, ಅವ್ರ ಬಗ್ಗೆನ ತಿಳ್ಕೊಳ್ಳೋದು, ಫ್ರೆಂಡ್ಶಿಪ್ ಮಾಡೋಕೆ ಇಷ್ಟ ಅಷ್ಟೇ. ಅದೇ ಹುಡುಗಿನ ಲವ್ ಮಾಡ್ತೀನಿ. ನಾನು ಹುಡುಗಿನ ಲವರ್ ಆಗಿದೆ. ಹುಡುಗಿರೆಲ್ಲ ನಾನು ಹಿಂಗೆಲ್ಲ ಮಾಡ್ತಾಯಿದ್ರು, ಲವರ್ಸ್ ಥರ ಎಲ್ಲ ಟ್ರೀಟ್ ಮಾಡ್ತಾಯಿದ್ರು ಆಗ. ಸೊ ನಾನು ಹುಡುಗಿನ ಲವ್ ಮಾಡ್ತಾಯಿದ್ದೆ, ಹುಡುಗರನ್ನೆಲ್ಲ ಲವ್ ಮಾಡ್ತಿದ್ದಿಲ್ಲ. ಅದೇ ಲವ್ ಮಾಡ್ತಿದ್ದೆ ಹುಡುಗಿನ ಎಷ್ಟು ವರ್ಷ ಅಂತ ಹೇಳಿದ್ರೆ ನನ್ಗೆ ಸಿಕ್ಕೋ ಹುಡುಗಿನೆಲ್ಲ ನಾನು ಲವ್ ಮಾಡ್ತಿದ್ದೆ. ಹಂಗೆ ನಂದೊಂಥರ ಹುಡುಗ ಹುಟ್ಟಬೇಕಿತ್ತು, ಹುಡುಗಿಯಾಗಿ ಹುಟ್ಟುಬಿಟ್ಟಿದ್ದೀನಿ ಅಷ್ಟೇ. ಹುಡುಗಿನ ಚುಡಾಯಿಸೋದು ಜಾಸ್ತಿ ನಾನು. ಆಮೇಲೆ ನಾನು ಚುಡಾಯಿಸ್ತೀನಿ, ಆದರೆ ನಾನು ಇನ್ನೊಬ್ಬರು ಚುಡಾಯಿಸೋದು ಬಿಡ್ತಿದ್ದಿಲ್ಲ. ಆ ಥರ ನಾನು ಹುಡುಗನ ಮಾತ್ರ ಹೆವಿ ಗೋಲ್ ಇಟ್ಕೊತಿದ್ದೆ, ಅಂದರೆ ಹೆವಿ ಗೋಲ್ ಇಟ್ಕೊತಿದ್ದೆ, ಎಲ್ಲ ವಿಷಯದಲ್ಲೂ ಗೋಲ್ ಇಟ್ಕೊತಿದ್ದೆ. ಆ ಥರ ಎಲ್ಲ ಹುಡುಗರಿಗೆಲ್ಲ ಟಾರ್ಚರ್ ಕೊಟ್ಟರು ಹುಡುಗರು ನಾನು ಎಲ್ಲೂ ಬಿಟ್ಕೊಡ್ತಿದ್ದಿಲ್ಲ, ನನ್ನ ಎಲ್ಲೂ ಬೈತಾ ಇದ್ದಿಲ್ಲ. ನಾನು ಏನೇ ಅಂದ್ರೂ ಹುಡುಗರು ನನಗೇನು ಅಂತಾನೆ ಇದ್ದಿಲ್ಲ. ಇವಾಗ ನಾನು 8th ತನಕ ನಾನು ಆ ಥರ ಎಲ್ಲ ಮಾಡಿದ್ದೀನಿ. ಇವ್ರಿಗೆ ಹೊಡಿಯೋದಾಗಲಿ, ಬೈಯೋದಾಗಲಿ, ಚುಡಾಯಿಸೋದಾಗಲಿ. ಬಟ್ ಹೇಳ್ಬೇಕು, ಟು ಫ್ಯಾಕ್ಟ್ ನಮ್ಮ ಏರಿಯಾದಲ್ಲಿ ಕೂಡ ಬಿಡ್ತಿದ್ದಿಲ್ಲ ಹುಡುಗರನ್ನ. ಅಷ್ಟೆಲ್ಲ ಟಾರ್ಚರ್ ಎಲ್ಲ ಕಟ್ಟಿದ್ದೀನಿ ನಾನು ಹೇಳ್ಬೇಕಿದ್ರೆ. ಈ ಥರ ಎಲ್ಲ ನಾನು ಮತ್ತು ನನ್ನ ಫ್ರೆಂಡ್ಸ್ ಶರು ಅಂತ ಇದ್ದಾರೆ, ನಾವು ಇಬ್ಬರು ಬರೀ ಹುಡುಗರನ್ನ ಚುಡಾಯಿಸೋದು, ಗಲಾಟೆ ಮಾಡೋದು, ಈ ಥರ ಎಲ್ಲ ಮಾಡಿದ್ದೀವಿ. ಈ ಥರ ಮೆಮೊರಿಬಲ್ ನಮ್ಮದು. ಆಮೇಲೆ 9th 10th ನಮ್ಮೂರಲ್ಲಿ ಮಾಡಿದ್ರಿ. ಆಗ 9th 10th ತುಂಬ ಸೈಲೆಂಟು, ಆಗ ಯಾರು ಹೇಳ್ಕೊಳ್ಳೋಂಥ ಫ್ರೆಂಡ್ಶಿಪ್ಪು ಇದ್ದಿಲ್ಲ, ಫ್ರೆಂಡ್ಸು ಇದ್ದಿಲ್ಲ. ಆಮೇಲೆ 2nd PUCಲೂ ಹುಡುಗರನ್ನೆಲ್ಲ ಅಷ್ಟೆಲ್ಲ ಮುಟ್ಟಕ್ಕೆ ಹೋಗಿಲ್ಲ, ಟಚ್ ಮಾಡೋಕ್ಕೆ ಹೋಗಿಲ್ಲ. ಹೇಳ್ಬೇಕಾದ್ರೆ ಡಿಗ್ರಿನಂತೂ ಅಷ್ಟು ಹುಡುಗರು ಇದ್ರು, ಅಷ್ಟು ಗರ್ಲ್ಸು ಇದ್ರು, ಅವರಿಂದ ದೂರ ಇದೆ. ಹೆಂಗಿದು LKG to 8th ಸ್ಟ್ಯಾಂಡರ್ಡ್ ತನಕ ಮಾತ್ರ ನಾನು ಎಂಜಾಯ್ಮೆಂಟ್ ಮಾಡಿರೋದು. ಸ್ಕೂಲ್ ಲೈಫ್ ಅದೇ ಬೆಟರ್ ಲೈಫ್ ನಂದು, ಅಷ್ಟೇ ಜನರೇ. ಇಲ್ಲಿಗೆ ಮುಗೀತು. ಹಲೋ 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 ಎಲ್ಲ ಫೋನು ಅಂತಾರಪ್ಪ, ನಮ್ಮ ಥರ ಇರಬೇಕು. ನೋಡಿದ್ರಲ್ಲ ಜನರೇ, ಇವತ್ತಿನ ಬ್ಲಾಗ್ ಹೀಗಾಗಿತ್ತು. ಈಗ ಜಸ್ಟ್ ಊಟ ಮುಗಿಸಿ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಕಿಪ್ಪಿ ಫ್ಯಾನ್ಸ್ ಜೊತೆ ಮಾತಾಡಿ. ಕಿಪ್ಪಿ ಅಂತ ಫುಲ್ ಖುಷಿ. ನಾನು ಅವ್ರ ಫ್ಯಾನ್ಸ್ ಜೊತೆ ಅವಳು ಕಾಂಟ್ಯಾಕ್ಟ್ ಮಾಡಿದ್ದೆಲ್ಲ ನಂಗೆ ತುಂಬ ಖುಷಿ ಆಯಿತು. ಅವಳು ಹೀಗೆ ಬೆಳೀತಿರ್ಬೇಕು ಅನ್ನೋದು ನನ್ನ ಆಸೆ. ನಾನು ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಆಗಲೇ 1 o'clock ಆಯ್ತಾ ಬಂತು ನೈಟ್. ಇವಾಗ ನಾವು ಮಲಗ್ತಿದ್ದೀವಿ. ನಾಳೆ ಅವ್ರಿಗೂ ಪ್ರಮೋಷನ್ ಇದೆ, ನನಗೂ ಕೆಲಸ ಇದೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಿಪ್ಪಿ ಏನಾದರೂ ಹೇಳ್ತೀಯಾ? ನನಗೆ ನಮ್ಮ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ. ಎಷ್ಟು ಖುಷಿ ಆಯಿತು, ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾತಾಡಿದ್ರು. ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ನನಗೆ ಏನು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.